ಈ ಊರಿನ ಹೆಚ್ಚಿನ ಸಂಘಟನೆಯಾಗಿ ಬೆಳೆದಂತಹ ಯುಬಿಟಿ ಹೆಲ್ಪ್ ಡೈಸ್ ಇದರ ನೂತನ ಕಚೇರಿ ಉದ್ಘಾಟನೆ ಹಾಗೂ ರಕ್ತದಾನ ಶಿಬಿರ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಜಮಾತ್ ಅಧ್ಯಕ್ಷರು, ಜಮಾತ್ ಖತೀಬರು, ಶಾಲಾ ಮುಖ್ಯೋಪಾಧ್ಯಾಯರ ಸಹಿತ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ನೆರೆದಿರತಕ್ಕಂತಹ ನನ್ನ ಪ್ರೀತಿಯ ಹಿರಿಯರೇ, ಉಲಾಯಿಬೆಟ್ಟು ಪರಿಸರದಲ್ಲಿ ಯುಬಿಟಿ ಬೆಳವಣಿಗೆ ಇದು ನಡೆದು ಬಂದ ಹಾದಿ ಕಾರ್ಯಕ್ರಮದ ಮಧ್ಯೆ ಸ್ವಾಗತ ಕೋರುವಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ PFI ಉಲಾಯಿಬೆಟ್ಟು ವಲಯ ಇದರ ಅಧ್ಯಕ್ಷರು ಇಕ್ಬಾಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಮಧ್ಯೆ ಉಲಾಯಿಬೆಟ್ಟು ಪರಿಸರದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಒಂದು ಸಂಘಟನೆ ಅವಶ್ಯಕತೆ ಇದ್ದು ಇದನ್ನು ಯಾವ ರೀತಿಯಾಗಿ ಮಾಡಿ ಮುಂದುವರಿಸುವುದು, ಯಾವ ರೀತಿಯಾಗಿ ಸೇವೆಯನ್ನು ನೀಡಬಹುದು ಎಂಬ ನಿಟ್ಟಿನಲ್ಲಿ ಚರ್ಚೆ ಆರಂಭಿಸಿದಾಗ ತಮ್ಮ ಕುಟುಂಬವನ್ನು ನಿರ್ವಹಿಸಲು ದೂರದ ಮರಳುಗಾಡು ಗಲ್ಫ್ ಪ್ರದೇಶಕ್ಕೆ ತೆರಳಿ ಕಷ್ಟದಲ್ಲಿ ಜೀವನ ಸಾಗಿಸಿರುವಂತಹ, ಕಷ್ಟದಲ್ಲಿ ದುಡಿದು ಬದುಕನ್ನು ಸಾಗಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ಯುವಕರು ನಮ್ಮ ಊರಿನ ಬಗ್ಗೆ ಕಂಡಂತಹ ಕನಸೇನಿದೆ ನೋಡಿ, ಆ ಕನಸಿನ ಫಲವಾಗಿ ಇದು ಯುಬಿಟಿ ಹೆಲ್ಪ್ ಡೈಸ್ ಎಂಬ ಸಂಸ್ಥೆ ಉದ್ಭವವಾಗಿದೆ. ಜಿದ್ದಾ ಇರಬಹುದು, ದಮಾಮ್ ಇರಬಹುದು, ಜುಬೇರ್, ರಿಯಾದ್ ಈ ಪ್ರದೇಶದಲ್ಲಿರುವಂತಹ ಒಂದಿಷ್ಟು ಯುವಕರು ಒಗ್ಗೂಡಿ ತಮ್ಮ ಕೆಲಸಕ್ಕೆ ಸ್ವಲ್ಪ ಬಿಡುವು ನೀಡಿ ನಮ್ಮ ಊರಿಗಾಗಿ ಯಾವ ರೀತಿಯಾಗಿ ಸೇವೆಯನ್ನು ನೀಡಬೇಕು, ಯಾವ ರೀತಿಯಾಗಿ ನಮ್ಮ ಶಿಕ್ಷಣದಲ್ಲಿ ಉಲಾಯಿಬೆಟ್ಟು ಪರಿಸರವನ್ನು ಉತ್ತಮಕ್ಕೆ ಏರಿಸಬೇಕು, ಆರೋಗ್ಯಕರ ದೃಷ್ಟಿಕೋನದಲ್ಲಿ, ಅದೇ ರೀತಿ ಹಣಕಾಸಿನ ಕೊರತೆಯಿಂದ ಮದುವೆಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಸೇವೆಯನ್ನು ನೀಡಬಹುದು ಎಂಬುದಾಗಿ ಇದರ ವಿಚಾರವಾಗಿ ಚರ್ಚಿಸಿ ಗಲ್ಫ್ ರಾಷ್ಟ್ರದಲ್ಲಿ ನಿರ್ಮಿಸಿದಂತಹ ಸಂಸ್ಥೆಯಾಗಿದೆ ಯುಬಿಟಿ. ತದನಂತರ ಸೌದಿ ಅರೇಬಿಯಾದಿಂದ ದುಬೈಯಿಂದ ಕುವೈತ್, ಮಸ್ಕತ್, ಕತಾರ್, ಬಹ್ರೇನ್ ಮುಂತಾದ ಪ್ರದೇಶಗಳಲ್ಲಿ ಉಲಾಯಿಬೆಟ್ಟು ಪರಿಸರದ ಯಾರೆಲ್ಲ ಯುವಕರು ವಿದೇಶದಲ್ಲಿದ್ದಾರೆ ನೋಡಿ, ಅವರನ್ನೆಲ್ಲ ಒಗ್ಗೂಡಿಸಿ ಒಂದು ಬಲಿಷ್ಠವಾದಂತಹ ಸಂಘಟನೆಯನ್ನು ನಿರ್ಮಿಸಿ ಮಾತ್ರವಲ್ಲ, ತದನಂತರ ಊರಿನಲ್ಲಿರುವ ಯುವಕರನ್ನೆಲ್ಲ ಕ್ರೋಢೀಕರಿಸಿ ಒಂದಿಷ್ಟು ಮೀಟಿಂಗ್ ಅನ್ನು ಮಾಡಿ ಸಭೆ ಸಮಾರಂಭಗಳನ್ನು ನಡೆಸಿ ಕಳೆಗುಂದಿದಂತಹ ಉತ್ಸಾಹಕ್ಕೆ ಮರು ಚೈತನ್ಯವನ್ನು ನೀಡಿದಂತಹ ಒಂದು ಯೋಜನೆಯಾಗಿತ್ತು ಯುಬಿಟಿಯ ಪ್ರಥಮ ಯೋಜನೆ ನಮ್ಮ ಸಾಲೆ ಜುಮ್ಮಾ ಮಸೀದಿ ಇದರ ಮಿನಾರದ ಕೆಲಸ. ನಮಗೆಲ್ಲರಿಗೂ ತಿಳಿದಿರಬಹುದು, ಈಗಾಗಲೇ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ. ಇದಕ್ಕಾಗಿ ಪ್ರಪ್ರಥಮವಾಗಿ ನಾವು ಯಾರ ಹೆಸರನ್ನು ಹೇಳಲು ಇಚ್ಛಿಸುವುದಿಲ್ಲ. ಯುಬಿಟಿಗಾಗಿ ಸೇವೆ ನೀಡಿದಂತಹ ಯುವಕರು ನಮ್ಮ ಮುಂದೆ ಇದ್ದಾರೆ. ಇದಕ್ಕಾಗಿ ಅಹೋರಾತ್ರಿ ದುಡಿದಂತಹ ಎಷ್ಟೋ ಹಿರಿಯರು ಗಲ್ಫ್ನಲ್ಲಿದ್ದಾರೆ. ಇವರನ್ನು ಕೂಡ ನಾನು ಸ್ಮರಿಸ್ತಾ ಇದ್ದೇನೆ ಸಾಂದರ್ಭಿಕವಾಗಿ. ವಿಚಾರವಾಗಿ ಹೇಳುವುದಂದ್ರೆ, ಉಲಾಯಿಬೆಟ್ಟು ಮಸೀದಿಗೆ 4,40,000 ವೆಚ್ಚದಲ್ಲಿ ಒಂದು ಮಿನಾರ ನಿರ್ಮಾಣವಾಯಿತು. ಇದು ಸರಿಸುಮಾರು 7 ವರ್ಷಗಳ ಹಿಂದಿನ ವಿಚಾರ. ಒಂದು ಯುಬಿಟಿ ಆದಷ್ಟು ವೇಗವಾಗಿ ಬೆಳೆದು ಅಷ್ಟು ದೊಡ್ಡದಾದ ಮೊತ್ತವನ್ನು ಒಮ್ಮೆಲೆ ಕ್ರೋಢೀಕರಿಸಿ ಇಷ್ಟೊಂದು ಸಂಖ್ಯೆಯ ಮೊತ್ತವನ್ನು ಸೇರಿಸಿ ನಮ್ಮ ಮಸೀದಿಗೆ ನೀಡಬೇಕಾದ್ರೆ ಸಾಮಾಜಿಕವಾಗಿ ಇನ್ನೆಷ್ಟು ಬಲಿಷ್ಠವಾಗಬಹುದು, ಇನ್ನೆಷ್ಟು ಎಜುಕೇಶನ್ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಆರೋಗ್ಯಕರ ಫೀಲ್ಡ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬಹುದು ಎಂಬ ಇದರ ಬಗ್ಗೆ ಎಲ್ಲ ಚರ್ಚಿಸಿ ತದನಂತರ ಕಾಲಕ್ರಮೇಣ ಹೀಗೆ ಮುಂದುವರಿತಾ 4 ಜೋಡಿ ಬಡ ಹೆಣ್ಣು ಮಕ್ಕಳ ಮದುವೆಯ ಸಂಪೂರ್ಣವಾದಂತಹ ಎಲ್ಲ ಖರ್ಚು ವೆಚ್ಚವನ್ನು ವಹಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿ ವೇದಿಕೆ ಇದು ನನಗೆ ಹೇಳ್ತಾ ಇದ್ದೇನೆ, ಯಾರು ಬೇಜಾರಾಗುವುದಿಲ್ಲ. ಈ ವಿಶೇಷ ಟೈಮ್ಗೆ ನಮಗೂ ಬೇರು ಕಿಟ್ಟೋಣ ಅಲ್ಲಿಗೆ ನಗಾಕೆ ಕಾರ್ಯಕ್ರಮತ್ತು ವೇದಿಕೆಗಳ ಚಂದ್ರಪುಲ್ಲಾರೆ ಇದರ ಎದುರ ರಿಸೀವ್ಸ್ ಆಗಿಟ್ಟುಲ್ಲಾರೆ
അങ്ങനെ ആരും പേര് ಗೊತ್ತಿಲ್ಲ ഇത് UBT ರಾಯಚೂರು ಫಸ್ಟ್ ಕಾರ್ಯಕ್ರಮ ಅಪ್ಪ നിങ്ങൾ ಗಲ್ಬುಲ್ ನಿಂತ ಅಂದ್ರೆ ಕಷ್ಟ ಬಂತು ಈ ಕಾರ್ಯಕ್ರಮ ಹಾಕಿಲ್ಲ ಇದರ ರಾಯತ ಬಾಲಕರಿಗೆ ಎತ್ತು ಮಾಡು ಇದು ನಗರ ಜವಾಬ್ದಾರಿ ಇದೆ നിങ്ങൾ ಗಲ್ಬುಲ್ ನಿಗಳ ಡ್ಯೂಟಿ ನಿಗಳ ಫ್ಯಾಮಿಲಿ ಎಲ್ಲ ಬಿಟ್ಟು ಇದರ ಕಷ್ಟಕ್ಕೆ ಜೀವನ ಹಾಕುമ്പോൾ നിങ്ങൾക്ക് ಸೇವೆಯನ್ನು ನಗ ಗುರುತಿಸಿದ್ದಂತಾಗಿ ಅದು ನಗರത്തിൽ ನನ್ನ ದೃಷ್ಟ ಆಲ್ಮಾರಿಲ್ಲ ನಾವಿಯಾಗಿ ನನ್ನ ಸಂಬಂಧಿಸು അങ്ങനെ ಟಿಕ್ಕೊಂಬೋ ನಂಗೆ പേരുಗ ಅದೆಲ್ಲಂಟಾಗಿ ಆಕೆ ಕಾರ್ಯಕ್ರಮದಲ್ಲಿ ನಂಗೆ പേരുಗ ಹಾಕಿದಂತಾಗಿ ಫೋಟೋ ಇಟ್ಟು ಬ್ಯಾನರ್ ಕಟ್ಟಿದ್ದು ಕನ್ನಡದಲ್ಲಿ ಹೇಳಿಕ್ಕೆ ಚೇತನ್ ಸರ್ ಇದ್ದಾರೆ ಕಳಿಸ್ಬೇಕು ಸರ್ ನಾವು ಹೆಸರಿಗೆ ಇಲ್ಲದಿದ್ರೆ ನಮಗೆ ಒಂದು ಹೆಸರು ಬರಬೇಕು ಮಾಡಿದ ಕೆಲಸವನ್ನು ಎತ್ತಿ ತೋರಿಸಲಿಕ್ಕೆ ನಾನು ಹೇಳ್ತಾ ಇಲ್ಲ ಆ ಮರುಭೂಮಿಯಲ್ಲಿ ಇಷ್ಟೊಂದು ಕಷ್ಟಪಟ್ಟು ಜೀವನ ನಡೆಸಿ ಆ ಮಧ್ಯೆ ನಮ್ಮ ಊರಿಗೆ ಇಷ್ಟೊಂದು ಸೇವೆ ನೀಡ್ತಾ ಇದ್ದಾರಲ್ಲ ಇವರ ಸೇವೆಯನ್ನು ನಾವು ಇವತ್ತಾದ್ರೂ ಗುರುತಿಸಿದ್ದೇವೆ ಅದು ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಲೆ ಇಲ್ಲ ಅರ್ಥ ಇಲ್ಲ ಎಂದು ನಾನು ಭಾವಿಸ್ತೇನೆ ನಾವು ಮಾಡಿದಂತ ಯಾವುದೇ ಸೇವೆ ನಾವು ಫೋಟೋ ತೆಗೆಯುವುದಿಲ್ಲ ಅರ್ಜಿ ಇಸ್ಕೊಳ್ಳುವುದಿಲ್ಲ ಅದನ್ನು ಫ್ರೇಮ್ ಮಾಡಿ ಇಡುವುದಿಲ್ಲ ಪಬ್ಲಿಷ್ ಮಾಡುವುದಿಲ್ಲ ಏನು ಬಟ್ ಇವತ್ತು ಹೆಸರು ಹೇಳುವುದಿಲ್ಲ ಯಾವೆಲ್ಲ ಕಾರ್ಯಕ್ರಮ ಮಾಡಿದ್ದೇವೆ ಆ ಕಾರ್ಯಕ್ರಮ ಇಡ್ತಾ ಇದ್ದೇವೆ ಯಾಕೆಂದ್ರೆ ನೀವು ಪುಲಕಿತರಾಗಬೇಕು ಇದರಲ್ಲಿ ಎಂಕರೇಜ್ಮೆಂಟ್ ಬರಬೇಕು ಯುವಕರಿದ್ದೀರಾ ನೋಡಿ ನೀವು ನಮ್ಮ ಗಲ್ಫ್ನಲ್ಲಿ ಯುವಕರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಊರಿನಲ್ಲಿ ಸಹ ನೀವು ಯುವಕರು ಇನ್ನಷ್ಟು ಸೇವೆ ಮಾಡಬೇಕು ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂಬ ನಿಲುವಿನಲ್ಲಿ ಮಾತ್ರ ಈ ಒಂದು ಘಟನೆ ಹೇಳ್ತಾ ಇದ್ದೇವೆ ವಿಷಯಕ್ಕೆ ಬರುವುದಾದ್ರೆ 4 ಜೋಡಿ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಕ್ರಮದ ಯೋಜನೆ ಇದರಲ್ಲಿ ವೈಯಕ್ತಿಕ ಕಾರಣದಿಂದ 1 ಜೋಡಿಯ ಮದುವೆಯನ್ನು ಬಿಟ್ಟು ಹೋಯಿತು ಇನ್ನು 1 ಜೋಡಿಯ ವಿವಾಹ ಬಾಕಿ ಇದೆ ಉಳಿದ 2 ಜೋಡಿಯ ವಿವಾಹ ಯಶಸ್ವಿಯಾಗಿ ಉಲಾಯಿಬೆಟ್ಟು UBT ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಿ ಮುಗಿಸಿದ್ದೇವೆ ಎಂದು ಹೇಳಲು ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ ಇನ್ನು 1 ಜೋಡಿಯ ವಿವಾಹ ಇದೇ ಬರುವ ತಿಂಗಳಿದೆ ಇನ್ಶಾ ಅಲ್ಲಾಹ್ ಅದು ಸಂಘದಲ್ಲಿ ದೇವರು ಪೂರ್ತಿ ಮಾಡಿಕೊಡಲಿ ಅದಕ್ಕಾಗಿ ವಾಗ್ದಾನ ಮಾಡಿದ ಯಾರಾದರೂ ಇದ್ದರೆ ಕೊಡಲು ಬಾಕಿ ಇದ್ದವರು ದಯವಿಟ್ಟು ಸಾಂದರ್ಭಿಕವಾಗಿ ನಿಮ್ಮನ್ನು ನಾನು ಎಚ್ಚರಿಸ್ತಾ ಇದ್ದೇನೆ ದಯವಿಟ್ಟು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅತಿ ಬಡವಾದಂತಹ ಒಂದು ಕುಟುಂಬ ಇದೆ ಇದೇ ಬರುವ ತಿಂಗಳು ಮದುವೆ ಇದೆ ಇನ್ಶಾ ಅಲ್ಲಾಹ್ ಇದೇ ರೀತಿ ಮುಂದುವರಿತಾ ಇರುವಾಗ ನಮಗೆ ಮದುವೆ ವಿಚಾರವಾಗಿ ಹಲವಾರು ಅರ್ಜಿ ಬರಲು ಸ್ಟಾರ್ಟ್ ಆಯಿತು ನಾವು ಅದನ್ನು ಪರಿಶೀಲಿಸಿ ಅವರ ಅನುಕೂಲಕ್ಕೆ ತಕ್ಕದಂತಾಗಿ ಒಂದೊಂದು ಕುಟುಂಬಕ್ಕೆ 25,000 ಇನ್ನೊಂದು ಕುಟುಂಬಕ್ಕೆ 50,000 75,000 ನಮ್ಮ ಅವರ ಅವಶ್ಯಕತೆಗೆ ಅನುಗುಣವಾಗಿ UBT ವತಿಯಿಂದ ಹಣಕಾಸಿನ ನೆರವನ್ನು ನೀಡುತ್ತಾ ಬಂದಿದೆ ಒಟ್ಟಾರೆಯಾಗಿ 9,10,00,000 ರೂಪಾಯಿ ಮದುವೆ ಖರ್ಚಿಗಾಗಿ UBT ವತಿಯಿಂದ ನಿಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ನಾನು ಹೇಳಲು ತುಂಬಾ ಹೆಮ್ಮೆ ಪಡ್ತೇನೆ ನಮ್ಮ ಈ ಗ್ರಾಮದಲ್ಲಿ ಸಣ್ಣದಾದಂತಹ ಒಂದು UBT ಸಂಸ್ಥೆ ಕೇವಲ ಮದುವೆಯೊಂದಕ್ಕೆ 9 ಲಕ್ಷ ಹಣವನ್ನು ನಿಯೋಜಿಸಿದೆ ವೈದ್ಯಕೀಯ ಸೇವೆಗಳಿಗೆ ನೀಡಿದಂತಹ ಸೇವೆಗಳು ಅದೆಷ್ಟು ತಮಗೆಲ್ಲರಿಗೂ ತಿಳಿದಿರಬಹುದು ನಾನು ಈ ಭಾಗದ ಮುಖ್ಯ ಅತಿಥಿಗಳಲ್ಲಿ ಒಂದು ಘಟನೆಯನ್ನು ನೆನಪಿಸ್ತಾ ಇದ್ದೇನೆ ಉಸ್ತಾದರು ಕೂಡ ಈ ಒಂದು ಅವರು ಹೊಸಬರು ಅವರಿಗೂ ಸಹ ತಿಳಿಬೇಕು ಕ್ಲೈಮೇಟ್ನಲ್ಲಿ ಏನೆಲ್ಲ ಯುವಕರು ಎಂತೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ಚೇತನ್ ಸರ್ ಇದ್ದಾರೆ ಇವರಿಗೆ ಗೊತ್ತಾಗಿ ಏನಾಗಲಿಕ್ಕಿಲ್ಲ ಯಾಕೆಂದ್ರೆ ನಾವು ಒಂದು ಮಾದರಿ ಆಗ್ಬೇಕು ಇನ್ನೊಬ್ಬರಿಗೆ ಒಂದು ಮಾದರಿ ಆಗ್ಬೇಕು ಅಷ್ಟಕ್ಕೆ ನಾನು ಹೇಳ್ತೇನೆ ಉಲಾಯಿಬೆಟ್ಟು ಪರಿಸರದಲ್ಲಿ ಒಬ್ಬ ತಾಯಿ ಅನಾರೋಗ್ಯ ಪೀಡಿತರಾಗಿ ಮನೆಯಲ್ಲಿ ಯಾರು ಇಲ್ಲ ಅನಾಥ ರೋಗ ಉಲ್ಬಣಗುತ್ತದೆ ರೋಗ ಜೋರಾಗುತ್ತದೆ ನೋಡ್ಲಿಕ್ಕೆ ಜನಗಳು ಇದ್ರೂ ಸಹ ಬರುವುದಿಲ್ಲ ಅಂದ್ರೆ ಅವರ ಕುಟುಂಬಿಕರು ಅವರನ್ನು ದೂರ ಮಾಡಿಬಿಟ್ಟಿದ್ದಾರೆ ಮಲಮೂತ್ರ ಎಲ್ಲ ಅವರ ಡ್ರೆಸ್ ಅಲ್ಲಿ ಹೋಗ್ಲಿಕ್ಕೆ ಶುರುವಾಗುತ್ತೆ ಮತ್ತೆ ಏನದೆ ಅಷ್ಟು ನೋಡ್ಲಿಕ್ಕೆ ಅಸಹ್ಯ ರೀತಿಯಲ್ಲಿ ಬಿದ್ದಿರ್ತಾರೆ ಯಾರು ಅವರ ಹತ್ರ ಸುಳಿಯಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ಪಾಪ ಅಲ್ಲಿ ಒಂದಿಬ್ರು ಅವರ ನೆರೆಹೊರೆಯವರು ಅವರು ಸಹ ಪಾಪದ ಬಡ ಕುಟುಂಬದವರು ಅವರಿಗೆ ಬೇಕಾದ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡ್ತಾರೆ ಈ ವಿಚಾರವನ್ನು ತಿಳಿದಂತಹ ನಮ್ಮ UBTಯ 4-5 ಸದಸ್ಯರು 11 ಗಂಟೆ ರಾತ್ರಿ ಆ ಮನೆಗೆ ಭೇಟಿ ಕೊಡ್ತಾರೆ 11 ಗಂಟೆ ರಾತ್ರಿ ಭೇಟಿ ಕೊಟ್ಟ ನಂತರ ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಯಾವುದೇ ಮೀಟಿಂಗ್ ಯಾವುದೇ ಸಭೆ ಸಮಾರಂಭ ಏನು ಮಾಡದೆ ಚರ್ಚಿಸದೆ ತುರಂತವಾಗಿ ಅವರನ್ನು ಆಂಬ್ಯುಲೆನ್ಸ್ಗೆ ಹಾಕ್ತಾರೆ ಸೀದಾ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಕಂಕನಾಡಿ ಹಾಸ್ಪಿಟಲ್ಗೆ ಕಳಿಸ್ತಾರೆ ಮರುದಿನ ನಾವೆಲ್ಲ ಹೋಗ್ತೇವೆ ನಮ್ಮ ಸಮಿತಿಗೆ ಅಧ್ಯಕ್ಷರಿಗೆ ವಿಷಯ ಮುಟ್ಟಿಸ್ತೇವೆ ನಮ್ಮ ಅಧ್ಯಕ್ಷರು ಹೇಳಿದ ಒಂದೇ ಒಂದು ಮಾತು
ನಮ್ಮ ತಾಯಿ ನನ್ನ ತಾಯಿಗೆ ನಾನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನು ನೀಡ್ತಾನೆ ಅದೇ ಟ್ರೀಟ್ಮೆಂಟ್ ಅನ್ನು ಆ ತಾಯಿಗೂ ನೀಡಬೇಕು. ಅವರಿಗೆ ಮಕ್ಕಳಿಲ್ಲ, ಅವರಿಗೆ ಫ್ಯಾಮಿಲಿ ಇಲ್ಲ ಎಂಬ ಕೊರತೆ ಅವರಿಗೆ ಬರಬಾರದು. ಸೊ ಮುಂದುವರಿದ ಭಾಗವಾಗಿ ಅವರು ICU ಅಲ್ಲಿ ಇರ್ತಾರೆ. ಡಾಕ್ಟರ್ ಹತ್ರ ನಾವು ಡಿಸ್ಕಷನ್ ಮಾಡುವಾಗ ಡಾಕ್ಟರ್ ಹತ್ರ ನೀವು ಮನೆಗೆ ಕರ್ಕೊಂಡು ಹೋಗಿ ಅವ್ರು ಬದುಕುವುದಿಲ್ಲ ಅಂತ ಹೇಳ್ತಾರೆ. ಇದು ಡಾಕ್ಟರ್ ಹತ್ರ ಕೂತು ನಾನಾಗಿ ಮಾತಾಡಿ, ಮನೆಗೆ ಇಲ್ಲಿ ಮನೆ ಇದೆ, ಮನೆ ಇಲ್ಲ, ನೋಡುವವರಿಲ್ಲ. ಸೊ ನಾವೇನ್ ಮಾಡಿದ್ವಿ, ಒಬ್ಬ ದಾದಿಯನ್ನು ಮಾಡಿದ್ವಿ, ಒಬ್ಬ ಮೇಡ್ ಅನ್ನು ಮಾಡಿ ತಿಂಗಳಿಗೆ 15,000 ರೂಪಾಯಿ ಅವರಿಗೆ UPT ವತಿಯಿಂದ ಕೊಟ್ಟು ಅವರನ್ನು ನೋಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ವ್ಯವಸ್ಥೆ ಮಾಡ್ತೇವೆ. ತದನಂತರ ಇಲ್ಲಿ ಬಂದು ಇಲ್ಲೇ ಒಂದು ಪಕ್ಕದಲ್ಲಿ ರೂಮ್ ವ್ಯವಸ್ಥೆ ಮಾಡಿ ಅವರನ್ನು ನೋಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ವ್ಯವಸ್ಥೆ ಆಗಿ ಡಿಸ್ಚಾರ್ಜ್ ಆಗುವಾಗ ಅವರಿಗೆ 1,35,000 ಆಸ್ಪತ್ರೆ ಖರ್ಚು. ಇದರ ಸಂಪೂರ್ಣ ಖರ್ಚನ್ನು UPT ನೀಡಿದೆ. ಮಾತ್ರವಲ್ಲ, ಅವರಿಗೆ ಬೇಕಾದಂತಹ ಆ ದಾದಿಗೆ 15,000 60,000 ಅದು ಸಹ UPT ವತಿಯಿಂದ ನೀಡಿದೆ. ನಾ ಇಷ್ಟೆಲ್ಲ ಯಾಕೆ ಅಂತೇನೆ ಹೇಳಿದ್ರೆ ಬಂಧುಗಳೇ, ಇವಾಗ UPT ಹಾಗೂ ನಮ್ಮ ಜಮಾತ್ ಕಮಿಟಿ ನೇತೃತ್ವದಲ್ಲಿ ಅವರ ಮಕ್ಕಳ ಮನೆಗೆ ಹೋಗಿ ಅವರ ಮಕ್ಕಳನ್ನು ಅವರ ಮನ ಪರಿವರ್ತಿಸಿ ಅವರ ತಾಯಿಯ ಬಗ್ಗೆ ಇರುವ ಗೌರವ, ಇಸ್ಲಾಂನಲ್ಲಿ ತಾಯಿಗೆ ಇರುವ ಮಹತ್ವವನ್ನು ವಿವರಿಸಿಕೊಟ್ಟಾಗ ಅವರ ಮನ ಪರಿವರ್ತನೆ ಮಾಡಿ ಇವಾಗ ಆ ತಾಯಿ ಅವರ ಮಗನ ಮನೆಯಲ್ಲಿ ಜೀವನ ಕಳೆಯುವಂತಹ ಒಂದು ವ್ಯವಸ್ಥೆಯನ್ನು ಕೂಡ UPT ಇಂದಾಗಿ ನಾವು ಮಾಡಿಕೊಟ್ಟಿದ್ದೇವೆ. ನಾನು ಯಾಕೆ ಈ ಘಟನೆಯನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಾವು ಆಸ್ಪತ್ರೆಗೆ ಕೊಂಡು ಹೋಗುವಾಗ ಆ ತಾಯಿ ಬದುಕುವುದಿಲ್ಲ, ಇದು ಶತಾಶತ. ಯಾಕೆಂದ್ರೆ ಎಲ್ಲರೂ ಭಾವಿಸಿದ್ರು ಅವರು ಬದುಕುವುದಿಲ್ಲ, ಹೆಚ್ಚು ಬದುಕಿದ್ರೆ 1 ವಾರ ಇಲ್ಲ 2 ವಾರ ಬದುಕಿರ್ಬೋದು. ದೇವರ ದಯದಿಂದ, ಅಲ್ಲಾಹನ ಅನುಗ್ರಹದಿಂದ ಇವರು ಈಗ ಅವರು ಆರೋಗ್ಯವಂತರಾಗಿದ್ದಾರೆ. ಇದು ನಾನು ಹೇಳ್ತಾ ಇದ್ದೇನೆ, ದೇವರು ಅಲ್ಲಾಹನನ್ನು ಪರೀಕ್ಷಿಸಿದ್ದು, ನಮ್ಮನ್ನು ಪರೀಕ್ಷಿಸಿದ್ದು. ಊರಿನಲ್ಲಿ ಒಂದು ಸಂಘಟನೆ ಇದೆ, ನೀವು ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡ್ತಾರೆ ನೋಡುವ, ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡ್ತಾರೆ ಅಂತ ನೋಡುವ ಅನ್ನೋದು ಅಲ್ಲಾಹನ ಪರೀಕ್ಷೆಯಾಗಿತ್ತು. ನಾನು ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೇನೆ, ಅಲ್ಲಾಹನ ಪರೀಕ್ಷೆಯಲ್ಲಿ ನಾವು ವಿಜಯರಾಗಿದ್ದೇವೆ. ಅವರ ಸಹಾಯಕ್ಕಾಗಿ, ಅವರ ವೈದ್ಯಕೀಯ ಚಿಕಿತ್ಸೆಗಾಗಿ ಯಾರೆಲ್ಲ ಹಣವನ್ನು ವ್ಯಯಿಸಿದ್ದಾರೆ, ಅಲ್ಲಾಹನ ಪಕ್ಕದಲ್ಲಿ ಅವರಿಗೆ ಇದರ ಪ್ರತಿಫಲ ಖಂಡಿತ ಇದೆ. ಅದರೊಂದಿಗೆ ಇದರ ಪ್ರತಿಫಲ ಈ UPT ಯಾರು ಸ್ಥಾಪಿಸಿದ್ದಾರೆ ನೋಡಿ, 7 ವರ್ಷಗಳ ಮುಂದೆ ಯಾರೆಲ್ಲ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಯಾರೆಲ್ಲ ಕಷ್ಟಪಟ್ಟಿದ್ದಾರೆ, ಅವರಿಗೂ ಕೂಡ ಇದರ ಪ್ರತಿಫಲ ಖಂಡಿತವಾಗಿಯೇ ದೊರಕುತ್ತದೆ. ಈ ಒಂದು ಘಟನೆಯನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲು ತಮ್ಮೊಂದಿಗೆ ಇಷ್ಟೇನೆ. ತದನಂತರ ಒಂದು ಘಟನೆ, ರಂಜಾನ್ ಟೈಮ್ ಅಲ್ಲಿ ಬಡವರಿಗೆ ಕಿಟ್ ನೀಡಬೇಕು. ಮೀಟಿಂಗ್ ಆಯ್ತು, ಕಿಟ್ ನೀಡಬೇಕು. 2 ಲಕ್ಷ, ಒಂದು ವಾರದೊಳಗೆ 2 ಲಕ್ಷ ಕಲೆಕ್ಷನ್ ಆಯ್ತು. ಸುಮಾರು 185ರಿಂದ 190 ಅಂದಾಜು 185-195 ಮನೆಗೆ ಕಿಟ್ ವಿತರಿಸಿ ಆಯ್ತು. ಅಲ್ಹಮ್ದುಲಿಲ್ಲಾಹ್. ಎಷ್ಟೊಂದು ಒಳ್ಳೆ ಕೆಲಸ ನೋಡಿ. ಯಾರಾದ್ರೂ ಒಬ್ಬರು 1,000 ನೀಡಿದ್ರೆ, ನಾನೇ ಉದಾಹರಣೆಗೆ 1,000 ಒಬ್ಬರಿಗೆ ನೀಡಿದ್ರೆ 1,000 ಮಾತ್ರ ಸದಕ ಆಯ್ತು ಅವರಿಗೆ. ದೇವರು ನನಗೆ 1,000ಕ್ಕೆ ಪ್ರತಿಫಲ ನೀಡ್ತಾನೆ. ಅವರದ್ದು ಯಾರು ಆ 1,000 ಇಸ್ಕೊಂಡಿದ್ದಾರೆ ನೋಡಿ, 1,000ದಷ್ಟು ಅವರಿಗೆ ಆಯ್ತು. ಅದೇ ಒಂದು ಸಂಘಟನೆ ಮುಖಾಂತರ ಒಂದು 10 ಜನ ಇಲ್ಲದೆ 100 ಜನ 1,000 ಜನ ನೀಡುವಾಗ ಅದು 1,000 ಅಲ್ಲ, 1 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ, ಹಣ ಕ್ರೋಢೀಕರಣ ಆಗುತ್ತೆ. ಇದೇ ಸಂಘಟನೆಯಲ್ಲಿ ಇರುವಂತಹ ಬಲ. ಒಬ್ಬ ನೀಡುವುದಕ್ಕೂ ಸಂಘಟನೆ ನೀಡುವುದಕ್ಕೂ ವ್ಯತ್ಯಾಸ ಇಷ್ಟೇ. 1,000 ನೀಡುವುದು, ಒಬ್ಬ ನೀಡುವುದು 1,000ದಾಗೆ 10 ಜನ ನೀಡಿದ್ರೆ 10,000 ಆಯ್ತು, 100 ಜನ ನೀಡಿದ್ರೆ 1 ಲಕ್ಷ ಆಯ್ತು. ಆ ನಿಟ್ಟಿನಲ್ಲಿ ನಮಗೆಲ್ಲ ಕಲೆಕ್ಷನ್ಗೆ ಸಹಕಾರ ನೀಡಿದ್ದೀರ ನೀವು. ಎಲ್ಲ ವಿಚಾರಕ್ಕೆ ಮತ್ತೊಮ್ಮೆ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ಮರಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆನ್ಲೈನ್ ನಲ್ಲಿ ತುಂಬಾ ಜನ ನೋಡ್ತಾ ಇದ್ದಾರೆ. ಈಗ ಜನ ಇಲ್ಲಿ ಕಮ್ಮಿ ಇರ್ಬೋದು, ಹೆಚ್ಚು ಜನ ಆನ್ಲೈನ್ ನಲ್ಲಿ ವೀಕ್ಷಿಸ್ತಾ ಇದ್ದಾರೆ. ನಾನು ಅವರಿಗೂ ಸಹ ಹೇಳುವುದಿಷ್ಟೇ, ನೀವು ನೀಡಿದಂತಹ ಸದಕೆ ಏನಿದೆ ಅದು ವ್ಯರ್ಥವಾಗಿಲ್ಲ. ನಾವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿಸಿದ್ದೇವೆ ಎಂಬ ಹೆಮ್ಮೆ ಕೂಡ ನಮಗೆ ಇದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ತದನಂತರ CAA NRC ಪ್ರತಿಭಟನೆ ಮಂಗಳೂರಿನಲ್ಲಿ ಅನಿರೀಕ್ಷಿತ ಒಂದು ಘಟನೆ, ನಡೆಯಬಾರದ ಘಟನೆ ಮಂಗಳೂರಿನಲ್ಲಿ ನಡೆದು 2 ಅಮಾಯಕ ಯುವಕರು ಶೂಟೌಟ್ ಅಲ್ಲಿ ಶಹೀದಾಗಿ, ಬಡ ಹೆಣ್ಮಕ್ಳಿದ್ದಾರೆ. ಏನ್ ಮಾಡೋದು, ಎಲ್ಲ ಕಡೆ ಕಲೆಕ್ಷನ್. ನಮ್ಮ ಅಧ್ಯಕ್ಷರು ತುರ್ತು ಮೀಟಿಂಗ್ ಕರೀತಾರೆ. ಸೊ ಮಸೀದಿಯಲ್ಲಿ ಸಹ ನಮ್ಮದೊಂದು ಭೇಟಿ ಆಗುತ್ತೆ. ನಾವೇನ್ ಮಾಡ್ತೇವೆ, UPT ನೇತೃತ್ವ ನೀಡುತ್ತೆ. ಮಸೀದಿಯಲ್ಲಿ ಕಲೆಕ್ಷನ್ ಆಗುತ್ತೆ, ಸಂಘ ಸಂಸ್ಥೆಯಲ್ಲಿ ಕಲೆಕ್ಷನ್ ಆಗುತ್ತೆ, UPT ಯಲ್ಲಿ ಕಲೆಕ್ಷನ್ ಆಗುತ್ತೆ. ಎಲ್ಲ ಆಗಿ ಕಡೆಯದಾಗಿ UPT ವತಿಯಿಂದ ಆ 2 ಕುಟುಂಬಕ್ಕೆ, ಆ ಬಡ ಕುಟುಂಬಕ್ಕೆ 2,70,000 ರೂಪಾಯಿಯನ್ನು ನೀಡಿದ್ದೇವೆ ಎಂಬುದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇದು ನಾನು ಹೆಸರಿಗೆ ಹೇಳುವುದಲ್ಲ, ಇದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನೀಡಿದಂತಹ ಹಣ ನಮ್ಮ ಯುವಕರು ಮಾಡಿದಂತಹ ಕಷ್ಟದಲ್ಲಿ ನಿರ್ಮಿಸಿದಂತಹ ಸಂಘಟನೆ ಯಾವ ರೀತಿಯಾಗಿ ಹೋಗುತ್ತದೆ ಎಂಬುದನ್ನು
ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಬಂಧುಗಳೇ, ಇನ್ನೊಂದು ವಿಚಾರವಾಗಿ ಮುಲಾಯಿಬೆಟ್ಟು ಮಸೀದಿಗೆ 1 ಲಕ್ಷ ರೂಪಾಯಿ ಅಲ್ಲಿ ಮಸೀದಿ ಪುನರ್ ನಿರ್ಮಾಣ ಕೆಲಸಲಾಗ್ತಾ ಇತ್ತು. ಅದಕ್ಕೆ 1 ಲಕ್ಷ ರೂಪಾಯಿ. ತದನಂತರ ಒಂದು ಬ್ಲಡ್ ಹೆಲ್ಪ್ ಲೈನ್, ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯಿತು ಶಾಲೆಯಲ್ಲಿ, ಅದಕ್ಕೆ. ಮತ್ತೆ ಇನ್ನೂ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮೌಲಾನಾ ಆಜಾದ್ ಕಳೆದ ವರ್ಷದಿಂದ ಆರಂಭಗೊಂಡಿದೆ. ಇದಕ್ಕಾಗಿ ಯುಬಿಟಿ ಮಾಡಿದಂತಹ ಕಷ್ಟ ಅಷ್ಟಿಷ್ಟಲ್ಲ. ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಯೂಸುಫ್ ಮತ್ತೆ ಶರೀಫ್ ಇವರು ತುಂಬಾ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವರೊಂದಿಗೆ ಯುಬಿಟಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ನಿಮಗೆ ಯಾವ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆ ಬೇಕು ನಾವು ಮಾಡ್ತೇವೆ. ನಮ್ಮ ಊರಿಗೆ ಒಂದು ಇಂಗ್ಲಿಷ್ ಮೀಡಿಯಂ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ 10 ತಿಂಗಳುಗಳ ಕಾಲ ಯುಬಿಟಿ ವತಿಯಿಂದ ನಾವು ಒಬ್ಬರು ಟೀಚರ್, ಇಂಗ್ಲಿಷ್ ಟೀಚರ್ ನ ಸ್ಯಾಲರಿ ನೀಡಿದ್ದೇವೆ. 58,000 ರೂಪಾಯಿ ಒಂದನೇ ತರಗತಿಗೆ ಇಂಗ್ಲಿಷ್ ಟೀಚರ್ಗೆ ನಾವು ಯುಬಿಟಿ ಪರವಾಗಿ ನಮ್ಮ ಯುಬಿಟಿ ಪರವಾಗಿ ಒಂದು ಟೀಚರ್. ಸೊ 58,000 ರೂಪಾಯಿ ನಾವು ಎಜುಕೇಶನ್ಗಾಗಿ ವಿನಿಯೋಗಿಸಿದ್ದೇವೆ. ಅದೇ ರೀತಿ ಒಟ್ಟಾಗಿ ಮತ್ತೆ ಇನ್ನೊಂದು ಹೇಳಲಿಕ್ಕಿರುವುದು, ನಮ್ಮ ಕೋವಿಡ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಲ್ಲಿ ಶ್ರೀಮಂತರು ಸಹ ಬಡವ ಸಹ ಅತಿ ಬಡವಾದ ಈ ಕೋವಿಡ್ ಈ ಸಂದರ್ಭದಲ್ಲಿ ಎಲ್ಲ ಊರಿನಲ್ಲಿ ಕಲೆಕ್ಷನ್ ಆಗಿ ಆಯಾ ಊರಿಗೆಲ್ಲ ವ್ಯವಸ್ಥೆ ಮಾಡುವಾಗ ನಮ್ಮ ಜಮಾತ್ನಲ್ಲಿ ಒಂದು ತೀರ್ಮಾನ ಆಗುತ್ತೆ. ಎಲ್ಲ ಸಂಘ ಸಂಸ್ಥೆ, ಈಗ SDP, IPFI, SKSSF, ಮರ್ಕಜ್, ಯಾವುದು UBT, ಇಂಥ ತುಂಬಾ ಸಂಘ ಸಂಸ್ಥೆ ಇದೆ ಮುಲಾಯಿಬೆಟ್ಟಲ್ಲಿ. ಮಾಷಾ ಎಲ್ಲರೂ ಅವರವರ ನೆಲೆಯಲ್ಲಿ ಊರಿನ ಅಭಿವೃದ್ಧಿಗಾಗಿ, ಜಮಾತ್ ಅಭಿವೃದ್ಧಿಗಾಗಿ ಅವರವರ ನೆಲೆಯಲ್ಲಿ ಎಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಯಾರು ಹಸ್ತಕ್ಷೇಪ ಮಾಡುದಿಲ್ಲ. ಒಮ್ಮೆ ಯುಬಿಟಿಗೆ ಬಂದಾದ್ಮೇಲೆ ನಿನ್ನದು ಸಿದ್ಧಾಂತ ಬೇರೆ, ಅವತ್ತು ಸಿದ್ಧಾಂತ ಬೇರೆ, ಯಾವುದು ಎಲ್ಲರ ಸಿದ್ಧಾಂತ ಒಂದೇ, ಊರಿನ ಅಭಿವೃದ್ಧಿ, ಸಮಾಜ ಸೇವೆ ಅಷ್ಟೇ. ಸೊ ಮಸೀದಿ ಅಧ್ಯಕ್ಷರು ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಮಸೀದಿ ವತಿಯಿಂದ ನೀಡುವ. ಓಕೆ, ಏನ್ ಮಾಡೋದು, ನಾವು ಸಹ ರೆಡಿ. ಎಲ್ಲ ಸಂಘ ಸಂಸ್ಥೆಗಿಂತ ಮಿಗಿಲಾಗಿ 1,75,000 ರೂಪಾಯಿ ಯುಬಿಟಿ ವತಿಯಿಂದ ನಾವು ನೀಡಿದ್ದೇವೆ. ಇಷ್ಟೆಲ್ಲ ಅತ್ಯುತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಾಗ ಈ ಮೇಲೆ ತಿಳಿಸಿದಂತಹ ಎಲ್ಲ ಕೆಲಸ ಕಾರ್ಯಕ್ರಮಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಯುಬಿಟಿ ವತಿಯಿಂದ ನಾವು ನಡೆಸಿಕೊಟ್ಟಿದ್ದೇವೆ ಎಂದು ಹೇಳಲು ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಪ್ರಸ್ತುತ ಆರಿಫ್ ತವಕ್ಕಲ್ ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಯುಬಿಟಿ 4 ಜನ ಸಲಹೆಗಾರರು ಊರಿನಲ್ಲಿದ್ದಾರೆ, 7 ಜನ ಸದಸ್ಯರು ಗಲ್ಫ್ನಲ್ಲಿದ್ದಾರೆ. ಇವರನ್ನು ಕ್ರೋಢೀಕರಿಸಿ ಒಂದು ಸದೃಢವಾದಂತಹ ಸಮಿತಿಯಾಗಿ ಮುಂದುವರಿತ ಬಂದಿದೆ. ಮುಂದಿನ ಯೋಜನೆ ಏನಿದೆ, ಪ್ರಪ್ರಥಮವಾಗಿ ನಾವು ಈಗ ತಾತ್ಕಾಲಿಕವಾಗಿ ಮದುವೆಗೆ ನೀಡುವಂತಹ ಸಹಾಯಧನವನ್ನು ನಿಲ್ಲಿಸಿದ್ದೇವೆ. ಯಾಕೆಂದ್ರೆ ಮದುವೆ ತಿಂಗಳಿಗೆ 1-2 ಬರ್ತಾ ಇತ್ತು. ನಮಗೆ ಫೈನಾನ್ಸಿಯಲ್ ಪ್ರಾಬ್ಲಮ್, ಈಗ ಕೋವಿಡ್ ಸಂದರ್ಭ, ಯುವಕರ ಜಾಬ್ ವಿಚಾರ ಎಲ್ಲ ಸಮಸ್ಯೆ ಇರುವಾಗ ನಾವು ಮದುವೆಗೆ ನೀಡುವಂತಹ ಸೇವೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಸೊ ಅದು ಯಾಕಾಗಿ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ರೆ, ಮುಂದೆ ಮುಲಾಯಿಬೆಟ್ಟು ಪರಿಸರದಲ್ಲಿ ಒಂದು ಶಾಲಾ ವಾಹನದ ಅಗತ್ಯ ಇದೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು, ಇದಕ್ಕೆ ಬಂಡವಾಳದ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಮುಲಾಯಿಬೆಟ್ಟು ಯುಬಿಟಿ ಇದರ ಕನಸಿನ ಯೋಜನೆಯಾಗಿದೆ. ಒಂದು ಈ ಭಾಗದಲ್ಲಿ ಒಂದು ಸ್ಥಳದ ವ್ಯವಸ್ಥೆ ಆಗ್ತಾ ಇದೆ. ಇನ್ಶಾಅಲ್ಲಾಹ್ ಒಂದು ಮೆಡಿಕಲ್ ಆಗಬೇಕು. ಮೆಡಿಕಲ್ ಅಂದ್ರೆ ಒಂದು ಮಿನಿ ಹಾಸ್ಪಿಟಲ್ ಆಗಬೇಕು. ಅದು ಯುಬಿಟಿ ವತಿಯಿಂದ ಆಗಬೇಕು. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಆಗ್ತಾ ಇದೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು, ದೊಡ್ಡ ಪ್ರಾಜೆಕ್ಟ್. ಸೊ ಅದಕ್ಕೋಸ್ಕರ ನಾವು ತಾತ್ಕಾಲಿಕವಾಗಿ ಮದುವೆ ಪ್ರಾಜೆಕ್ಟ್ ಅನ್ನು ಕೈಬಿಟ್ಟಿದ್ದೇವೆ. ಶ್ರಮಿಸಬೇಕು. ಅಂತ ಏನಾದರೂ ಅವಶ್ಯಕತೆ, ಅಂತಹ ಅತಿ ಕಡು ಬಡವ ಕುಟುಂಬದಲ್ಲಿ ಯಾವುದೇ ಮದುವೆ ಇದ್ರೆ ನಾವು ವೈಯಕ್ತಿಕವಾಗಿ ಯಾರನ್ನೆಲ್ಲ ಭೇಟಿ ಮಾಡಿಸಬೇಕು, ವೈಯಕ್ತಿಕವಾಗಿ ಯಾರನ್ನೆಲ್ಲ ಕಲೆಕ್ಷನ್ ಮಾಡಿಸಿ ಹೇಗೆಲ್ಲ ಮಾಡಬೇಕು ಅದೆಲ್ಲ ಇನ್ಶಾಅಲ್ಲಾಹ್ ನಾವು ಮಾಡ್ತೇವೆ. ಸೊ ನಾನು ಈ ಸಂದರ್ಭದಲ್ಲಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಮ್ಮೆ ಹೇಳ್ತಾರೆ, ಮದೀನಾ ಮಸೀದಿಯಲ್ಲಿ ಇಬಾದತ್ತು ಮಾಡುವುದಕ್ಕಿಂತ, ಇರ್ತಿಕಾಫ್ ಮಾಡುವುದಕ್ಕಿಂತ, ನೀನು ಇರುವುದಕ್ಕಿಂತ ಒಬ್ಬ ಕಷ್ಟದಲ್ಲಿರುವವರೊಂದಿಗೆ ಅವರ ಜೊತೆ ಸೇರಿಸಿ ಅವರ ಕಷ್ಟಗಳನ್ನು ನಿವಾರಿಸುವುದು ನನಗೆ ಹೆಚ್ಚು ಉತ್ತಮ. ಎಷ್ಟೊಂದು ಉತ್ತಮವಾದ ಅರ್ಥಪೂರ್ಣವಾದ ವಾಕ್ಯ. ಇದೇ ಹದೀಸ್ ನಮಗೆ ಮಾದರಿ. ಇನ್ಶಾಅಲ್ಲಾಹ್ ಇನ್ನು ಮುಂದಕ್ಕೂ ಇದೇ ರೀತಿ ನೀವು ನಿರಂತರವಾಗಿ ನಮ್ಮೊಂದಿಗೆ ಕೈ ಜೋಡಿಸಿ
ನಿರಂತರವಾಗಿ ನಮ್ಮೊಂದಿಗೆ ಸಹಕಾರ ನೀಡಿದ್ದೇ ಆದಲ್ಲಿ ಮುಂದೊಂದು ದಿನ ಉಲಾಯಿಬೆಟ್ಟು ಗ್ರಾಮವನ್ನು ಉಲಾಯಿಬೆಟ್ಟು ಜಮಾತ್ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿಸುವ ಇನ್ಶಾ ಅಲ್ಲಾಹ್. ಅಲ್ಲಾಹ್ ತೌಫೀಕ್ ನೀಡಲಿ. ಕೊನೆಯದಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದರೆ ಅಲ್ಲಾಹನು ನಮ್ಮ ಕಷ್ಟವನ್ನು ನೀಗಿರಿಸುತ್ತಾನೆ. ಅದರೊಂದಿಗೆ ಬೇಡುವ ಕೈಗಿಂತ ನೀಡುವ ಕೈ ಶ್ರೇಷ್ಠವಾದದ್ದು ಎಂದು ಹೇಳಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.